ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸರ್ಕಾರಿ ಕಚೇರಿಗಳಲ್ಲಿ ಫೋಟೋ ಬ್ಯಾನ್ ಆದೇಶವನ್ನ ರಾತ್ರೋರಾತ್ರಿನೇ ವಾಪಸ್ ಪಡ್ಕೊಳ್ತು ಸರ್ಕಾರ. ಆದೇಶ ವಾಪಸ್ ಬಗ್ಗೆ ಸಿಎಂ ಬೊಮ್ಮಾಯಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾವಾಗ ಮಾಧ್ಯಮಗಳಲ್ಲಿ ಜನಸಾಮಾನ್ಯರು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರಕ್ಕೆ ಛೀಮಾರಿ ಹಾಕ್ಲಿಕ್ಕೆ ಶುರು ಮಾಡಿದ್ರು, ಅವಾಗ ವಾಪಸ್ ಪಡೀಲಿಕ್ಕೆ ನಿರ್ಧಾರ ಮಾಡಿ ವಾಪಸ್ ಪಡ್ಕೊಂಡು. ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಕೆಲಸ ಆಗ್ತಾ ಇದೆಯಂತೆ. ಯಾರು ಏನಾದ್ರೂ ಹೇಳಿಕೊಳ್ಳಿ, ಎಲ್ಲ ಸರಿಯಾಗಿದೆ, ಯಾವುದೇ ರೀತಿಯ ನಿರ್ಬಂಧ ಹಾಕಬಾರದು, ಮೊದಲು ಇದ್ದಂತೆ ಈಗ ಮುಂದುವರಿಯಲಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಬಸವರಾಜ ಬೊಮ್ಮಾಯಿ. ನಿಷೇಧದ ಆದೇಶ ನನ್ನ ಗಮನಕ್ಕೆ ಬಂದಿರಲಿಲ್ವಂತೆ, ಇನ್ಯಾವ ಲೆವೆಲ್ಗೆ ಈ ಸರ್ಕಾರ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ನನ್ನ ಗಮನಕ್ಕೆ ಬಂದ ಮೇಲೆ ಸರಿಪಡಿಸಲಾಗಿದೆ, ಯಾವುದನ್ನು ಮುಚ್ಚಿಡುವಂತ ಪ್ರಶ್ನೆಯೇ ಇಲ್ಲ ಅಂತ ಬೊಮ್ಮಾಯಿ ಹೇಳಿಕೆ ಕೊಟ್ರು. ಯಾವಾಗ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಈ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭ್ರಷ್ಟಾಚಾರಕ್ಕೆ ಒಂದು ಹೆದ್ದಾರಿ ಮಾಡಿಕೊಡ್ತಾ ಇದ್ದಾರೆ ಅಂತೆಲ್ಲ ವಿವಾದ ಶುರುವಾಯಿತು, ಅದಾದ್ಮೇಲೆ ವಾಪಸ್ ತಗೊಂಡ್ರು. ನಮ್ಮ ಸರ್ಕಾರ ಪಾರದರ್ಶಕವಾಗಿ ನಡೀತಾ ಇದೆ, ಮೊದಲು ಯಾವ ರೀತಿ ಇತ್ತೋ ಅದೇ ರೀತಿ ನಿಯಮ ಇರಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಅಂತ ಮುಖ್ಯಮಂತ್ರಿಗಳು ಕೊನೆಯದಾಗಿ ಬಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ರು. ಇದೆಲ್ಲ ಸಾಕಷ್ಟು ಆಕ್ರೋಶಕ್ಕೆ ಗುರಿ ಆಯ್ತಲ್ಲ. ಭ್ರಷ್ಟಾಚಾರಕ್ಕಂತೂ ತಡೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಇವ್ರ ಕೈಲಿ. ಅದನ್ನ ತೋರಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನಸಾಮಾನ್ಯರು ಈ ಒಂದು ಸರ್ಕಾರಿ ಕಚೇರಿಗಳಿಗೆ ಹೋದಂತ ಸಂದರ್ಭದಲ್ಲಿ ದುಡ್ಡು ಕೇಳ್ತಾ ಇರ್ತಾರಲ್ಲ, ಅದನ್ನೆಲ್ಲ ಕೆಲವರು ವಿಡಿಯೋ ಎಲ್ಲ ಮಾಡೋರು, ಇನ್ನು ಕೆಲವರು ಅಲ್ಲೇ ಅದನ್ನ ಪ್ರತಿಭಟಿಸೋರು. ಅದಕ್ಕೆ ಬ್ರೇಕ್ ಹಾಕ್ಬಿಟ್ಟಿತ್ತು ಈ ಸರ್ಕಾರ. ಪ್ರಧಾನಮಂತ್ರಿಗಳು ಹೇಳ್ತಾರೆ ನಾ ಕಾವುಂಗ ನಾ ಕಾನೇ ದೂಂಗ ಅಂತ. ಇವ್ರದ್ದು ಹೆಂಗಿದೆ ರೂಲ್ಸು ಅಂದ್ರೆ ಈ ಸರ್ಕಾರದ್ದು, ನಮ್ಮ ರಾಜ್ಯದಲ್ಲಿರುವಂತ ಸರ್ಕಾರದ್ದು, ನಾನು ಮಾಡ್ತೀನಿ ನೀನು ಮಾಡ್ಕೋ, ಯಾರು ಅದಕ್ಕೆ ಅಡೆತಡೆ ಇರಬಾರ್ದು ಅನ್ನುವ ರೀತಿಯಲ್ಲಿ ಒಂದು ಆದೇಶ ಕೊಟ್ಟಂಗಿತ್ತು. ಅದಕ್ಕೆ ಫೈನಲಿ ಈಗ ಬ್ರೇಕ್ ಹಾಕಿದ್ದಾರೆ. ಆದರೆ ಸರ್ಕಾರಿ ನೌಕರು ನನ್ನ ಗಮನಕ್ಕೆ ಬಂದಿರಲಿಲ್ಲ. ಆದರೆ ಸರ್ಕಾರಿ ನೌಕರು ಭಾಳ ದಿವಸದಿಂದ ಹೇಳ್ತಾ ಇದ್ರು. ಅವ್ರು ಹೇಳೋದ್ರಲ್ಲೂ ಒಂದು ಅರ್ಥ ಇದೆ. ಕೆಲವು ಹೆಣ್ಮಕ್ಳದೆಲ್ಲ ಫೋಟೋಗಳು ತೆಗೆದು ಎಲ್ಲ ತೊಂದರೆ ಆಗಿತ್ತು, ಹೀಗಾಗಿ ಅವ್ರು ಮಾಡಿದ್ರು. ಆದರೆ ನಾವು ಯಾವುದನ್ನು ಮುಚ್ಚಿಡುವಂಥ ಪ್ರಶ್ನೆ ಇಲ್ಲ. ಟ್ರಾನ್ಸ್ಪರೆಂಟ್, ನಮ್ಮ ಸರ್ಕಾರ ಭಾಳ ಪಾರದರ್ಶಕವಾಗಿ ನಡೀತಾ ಇದೆ, ಯಾರೇನೇ ಹೇಳ್ಕೊಳ್ಳಿ. ಹೀಗಾಗಿ ಅದರಿಂದ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಆಗಬಾರ್ದು, ಹೆಂಗಿತ್ತು ಮೊದಲು ಹಾಗೆ ಇರಬೇಕನ್ನುವಂಥ ಒಂದು ತಾತ್ವಿಕ ತೀರ್ಮಾನವನ್ನು ನಾನು ತೆಗೆದುಕೊಂಡೆ. ನನ್ನ ಗಮನಕ್ಕೆ ಬಂದಿರಲಿಲ್ಲ. ಆದರೆ ಸರ್ಕಾರಿ ನೌಕರು ಭಾಳ ದಿವಸದಿಂದ ಹೇಳ್ತಾ ಇದ್ರು. ಅವ್ರು ಹೇಳೋದ್ರಲ್ಲೂ ಒಂದು ಅರ್ಥ ಇದೆ. ಕೆಲವು ಹೆಣ್ಮಕ್ಳದೆಲ್ಲ ಫೋಟೋಗಳು ತೆಗೆದು ಎಲ್ಲ ತೊಂದರೆ ಆಗಿತ್ತು, ಹೀಗಾಗಿ ಅವ್ರು ಮಾಡಿದ್ರು. ಆದರೆ ನಾವು ಯಾವುದನ್ನು ಮುಚ್ಚಿಡುವಂಥ ಪ್ರಶ್ನೆ ಇಲ್ಲ. ಟ್ರಾನ್ಸ್ಪರೆಂಟ್, ನಮ್ಮ ಸರ್ಕಾರ ಭಾಳ ಪಾರದರ್ಶಕವಾಗಿ ನಡೀತಾ ಇದೆ, ಯಾರೇನೇ ಹೇಳ್ಕೊಳ್ಳಿ. ಹೀಗಾಗಿ ಅದರಿಂದ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಆಗಬಾರ್ದು. ಈ ಸರ್ಕಾರದನ್ನೇ ಇದೊಂದು ಎಡವಟ್ಟಿನ ನಿರ್ಧಾರದ ಜೊತೆಗೆ ಅದರ ರಾತ್ರಿ ಇನ್ನೊಂದು ನಿರ್ಧಾರವನ್ನ, ಅಂದ್ರೆ ಅವ್ರ ನಿರ್ಧಾರ ಪ್ರಕಟ ಮಾಡಿದ್ರಲ್ಲ ವಾಪಸ್ ಪಡ್ಕೊಂಡು, ಅದರಲ್ಲಿ ಯಾವ ರೀತಿಯಾದಂತ ಮಿಸ್ಟೇಕ್ ಇತ್ತು ಗೊತ್ತಾ? ಸರ್ಕಾರಿ ಕಚೇರಿಗಳಲ್ಲಿ ಫೋಟೋ ಬ್ಯಾನ್ ಆದೇಶ ವಾಪಸ್ ಪಡಿತಲ್ಲ ಸರ್ಕಾರ. ಸರ್ಕಾರಿ ಆದೇಶದ ಪ್ರತಿಯಲ್ಲಿ ಕನ್ನಡದ ಕಗ್ಗೊಲನೆ ಆಗೋಯ್ತು. ಅದರಲ್ಲಿ ಆದೇಶ ಹಿಂಪಡೆದ ಪತ್ರದಲ್ಲಿ 10 ತಪ್ಪುಗಳು. ಆ ಆದೇಶವನ್ನ ವಾಪಸ್ ಪಡೆಯುವಂತ ಬರದಲ್ಲಿ ಅದ್ರಲ್ಲಿ ಒಂದು 10 ತಪ್ಪು ಮಾಡಿಟ್ಟವ್ರೆ. ಒಂದಲ್ಲ ಎರಡಲ್ಲ, 16 ವ್ಯಾಕರಣದ ದೋಷ ಇದೆ ಆ ಲೆಟರ್ ಅಲ್ಲಿ. ತೋರಿಸ್ತೀವಿ ನಿಮಗೆ ಆ ಲೆಟರ್ ಅಲ್ಲಿ ಏನೇನೆಲ್ಲ ಇದೆ ಅಂತ. ಇಲ್ಲಿ ಸರ್ಕಾರ ತೆಗೆದುಕೊಂಡಿದ್ದೆ ಫಸ್ಟ್ ಆಫ್ ಆಲ್ ಎಡವಟ್ಟಿನ ನಿರ್ಧಾರ. ಭ್ರಷ್ಟಾಚಾರಕ್ಕೆ ಒಳ್ಳೆ ಪ್ರೋತ್ಸಾಹಿಸುವ ರೀತಿಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುವ ರೀತಿಯಲ್ಲಿ ಇತ್ತು. ಅದಾದ್ಮೇಲೆ ವಿರೋಧ ಆದ್ಮೇಲೆ ವಾಪಸ್ ಪಡ್ಕೊಂಡ್ರಲ್ಲ, ಹಿಂಪಡ್ಕೊಂಡ್ರಲ್ಲ ನಿರ್ಧಾರವನ್ನ, ಅದ್ರಲ್ಲಿ ಬೇರೆ 100 ಗ್ರಾಮ್ ಈ ವ್ಯಾಕರಣದ ಮಿಸ್ಟೇಕ್ಸ್ ಬೇರೆ ಇತ್ತು. ಆ ಮಿಸ್ಟೇಕ್ಸ್ನು ಕೂಡ ನಿಮ್ಗೆ ಝೂಮ್ ಆಗಿ ತೋರಿಸ್ತೀವಿ ಏನಿತ್ತು ಅಂತ. ಹಾಕಿದ್ದೆ 4 ಲೈನು ಆ ಪತ್ರದಲ್ಲಿ, ಆ 4 ಲೈನಲ್ಲಿ 10 ತಪ್ಪು ಹಾಕಿಟ್ಟಿದ್ದಾರೆ. ಆ ಆದೇಶವನ್ನ ವಾಪಸ್ ಪಡ್ಕೊಂಡ್ರಲ್ಲ, ಹಾಕಿದ 4 ಲೈನಲ್ಲಿ 10 ತಪ್ಪು ಹಾಕಿಟ್ಟಿರುವಂಥದ್ದು. ನಿಮಗೆ ಆ ಒಂದು ಲೆಟರ್ ಅನ್ನ ತೋರಿಸ್ತಾ ಇದೀವಿ. ಫೋಟೋ ವಿಡಿಯೋ ಬ್ಯಾನ್ ಮಾಡಿದ್ದಂತ ಒಂದು ಆದೇಶ ಈ ಕಡೆ, ಆದೇಶದಲ್ಲಿ 16 ತಪ್ಪುಗಳನ್ನ ವಾಪಸ್ ಪಡೆದಿದ್ದಂತ ಆದೇಶ ಮತ್ತೊಂದು ಗಮನಿಸಬಹುದು ನೀವು. ಅದರಲ್ಲಿ ಕರ್ನಾಟಕ ಅಂತ ಹಾಕಿದ್ದಾರೆ. ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ಅಂತ. ಇದು ಕರ್ನಾಟಕ ಅಂತ ಮಾಡೋ ಬದಲು ಕರ್ನಾಟಕ ಅಂತ ಬರೆದಿದ್ದಾರೆ. ಮತ್ತೆ ಇನ್ನೊಂದು ಪ್ರಸತ್ತಾವನೆ ಅಂತ ಹಾಕಿದ್ದಾರೆ. ಪ್ರಸ್ತಾವನೆ ಅಂತ ಹಾಕೋದನ್ನ ಪ್ರಸತ್ತಾವನೆ ಅಂತ. ಈ ರೀತಿಯಾಗಿ ಮಿಸ್ಟೇಕ್ ಅನ್ನ, ಅಷ್ಟೊಂದು ಅರ್ಜೆನ್ಸಿ ಇತ್ತು ಲೆಕ್ಕ ಹಾಕಿ, ಅಷ್ಟೊಂದು ವಿರೋಧ ವ್ಯಕ್ತವಾಯ್ತಲ್ಲ, ಇವ್ರಿಗೆ ಟೈಪ್ ಮಾಡ್ಲಿಕ್ಕೂ ಕೂಡ ಆಗಿಲ್ಲ ನೆಟ್ಟಗದನ್ನ. ಅದು ಸರ್ಕಾರದ ಆದೇಶ.
ಯಾವುದೋ ಒಂದು ಖಾಸಗಿ ಕಂಪ್ನಿಯವ್ರು ಕೊಡ್ತಾ ಇರುವಂತ ಆದೇಶ ಅಲ್ಲ. ಸರ್ಕಾರದ ಆದೇಶ ಸರಿಯಾಗಿ ಅಂದ್ರೆ ಬರಬೇಕಾಗಿತ್ತು, ಸರಿಯಾಗಿ ಟೈಪ್ ಮಾಡ್ಲಿಕ್ಕೂ ಕೂಡ ಇವರಿಗೆ ಒಂದು ಕಾನ್ಸಂಟ್ರೇಷನ್ ಇಲ್ಲ ಅಂದ್ರೆ ಲೆಕ್ಕ ಹಾಕಿ. ಇನ್ನು ಸರ್ಕಾರ ಎಡವಟ್ಟನ್ನ ಸರಿಪಡಿಸಿಕೊಂಡ ಬಗ್ಗೆ ಕೆಆರ್ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿ ಅವರು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ರು. ಅವ್ರು ಏನ್ ಹೇಳಿದ್ರು ನೋಡ್ಕೊಳ್ಳೋಣ. ಕೆಆರ್ಎಸ್ ಪಕ್ಷದ ಮುಖ್ಯಸ್ಥರಾದ ರವಿಕೃಷ್ಣ ರೆಡ್ಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಗುಡ್ ಮಾರ್ನಿಂಗ್ ಸರ್. ರವಿಕೃಷ್ಣ ರೆಡ್ಡಿ ಸರ್, ನಮಸ್ಕಾರ. ಗುಡ್ ಮಾರ್ನಿಂಗ್. ನಮಸ್ಕಾರ. ಗುಡ್ ಮಾರ್ನಿಂಗ್. ಸರ್ಕಾರ ಯಾವುದೇ ಆದೇಶ ಹೊರಡಿಸಬೇಕಾದ್ರೆ ಪ್ರಜ್ಞಾಪೂರ್ವಕವಾಗಿ ಆದೇಶ ಹೊರಡಿಸಬೇಕು, ಜವಾಬ್ದಾರಿ ಕೂಡ, ಜೊತೆಗೆ ಪಾರದರ್ಶಕತೆ ಬಗ್ಗೆ ತುಂಬಾ ಮಾತಾಡ್ತಾರೆ ಸರ್. ಇದೇನು ಸರ್ ಈ ತರದ ಕಥೆ ಇದು? ನೀವ್ ಹೇಳೋದ್ರಲ್ವಾ ಪ್ರಜ್ಞಾಪೂರ್ವಕವಾಗಿ ಹೊರಡಿಸ್ಬೇಕು ಅಂತ. ಆ ಪ್ರಜ್ಞೆ ಇಲ್ಲ ಇವತ್ತು. ಪಂಚೇಂದ್ರಿಗಳನ್ನ ಕಳೆದುಕೊಂಡಿರುವಂತ ಸರ್ಕಾರ ಇದು. ಆಮೇಲೆ ಈಗ ಈ ಆದೇಶ ಬಂದಿದ್ದಕ್ಕೆ ಅಂದ್ರೆ ಹಿಂಪಡೆದಿದ್ದಕ್ಕೆ ನಾನು ನಿಮ್ಮನ್ನು ಸೇರಿದಂತೆ ಮಾಧ್ಯಮದವರನ್ನ, ಕೆಆರ್ಎಸ್ ಪಕ್ಷದ ಸೈನಿಕರನ್ನ, ಮತ್ತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಸೇರಿದಂತೆ ರಾಜ್ಯಾದ್ಯಂತ ಯಾರೆಲ್ಲ ಇದಕ್ಕೆ ಸರ್ಕಾರದ ಈ ಡ್ರಕೋನಿಯನ್ ಜನವಿರೋಧಿ ಸುತ್ತೋಲೆಗೆ ವಿರೋಧಿಸಿದ್ರು ಎಲ್ರು ಅಭಿನಂದಿಸ್ತೀನಿ. ನೀವಂತೂ ಸತತವಾಗಿ ನಿನ್ನೆ ಮಧ್ಯಾಹ್ನದಿಂದ ನಿರಂತರವಾಗಿ ಇದ್ರ ಬಗ್ಗೆ ಪ್ರಸಾರ ಮಾಡ್ತಾನೆ ಇದ್ರಿ. ಏನಾದ್ರೂ ಲಾಜಿಕ್ ಇದೆಯಾ ಸರ್? ಹೌದು, ನಿಜವಾಗ್ಲೂ ಬೇಕಾಗಿತ್ತು ಅನ್ನೋ ಲಾಜಿಕ್ ಇದೆಯಾ ಸರ್? ಅವ್ರಿಗಿದೆ. ಯಾಕಂದ್ರೆ ಭ್ರಷ್ಟಾಚಾರವನ್ನ ಮುಂದುವರಿಸಬೇಕು, ಲಂಚವನ್ನ ನೇರವಾಗಿ ತೆಗೆದುಕೊಳ್ಬೇಕು ಸರ್ಕಾರಿ ಕಚೇರಿದೀಗ ECB ಅಥವಾ ಲೋಕಾಯುಕ್ತಕ್ಕೆ ನಾವು ಕರ್ತವ್ಯ ಲೋಪದ ಬಗ್ಗೆ, ಲಂಚದ ಬಗ್ಗೆ ಯಾರೋ ದೂರ್ ಕೊಡೋದಿಕ್ ಹೋದಾಗ ACBಲಿ ಲೋಕಾಯುಕ್ತದಲ್ಲಿ ಕೇಳ್ತಾರೆ. ಏನ್ ಕೇಳ್ತಾರೆ? ಏನಾದ್ರೂ ವಿಡಿಯೋ ರೆಕಾರ್ಡ್ ಇದೆಯೇನ್ರಪ್ಪ ಅಂತ. ಸೊ ಹಾಗಾಗಿ ಈಗ ವಿಡಿಯೋ ರೆಕಾರ್ಡೇ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ACB ಲೋಕಾಯುಕ್ತದಲ್ಲೂ ಯಾರು ಕಂಪ್ಲೇಂಟ್ ಮಾಡೋದಿಲ್ಲ. ಅವಾಗ ಇವರು ಖುದ್ದಾಗಿ ಟೇಬಲ್ ಹತ್ರ ಕೂತ್ಕೊಂಡು ಟೇಬಲ್ ಕೆಳಗಡೆ ತಗೊಳ್ಳೋ ಬದಲು ಟೇಬಲ್ ಮೇಲೆ ತಗೋಬೋದಲ್ವಾ? ಸರ್, ಯಾವ್ದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಸಾಧಕ ಬಾಧಕಗಳನ್ನ ಚರ್ಚೆನೆ ಮಾಡಲ್ವಾ ಸರ್? ನೋಡಿ, ಸರ್ಕಾರಿ ನೌಕರರ ಸಂಘ ಅದೊಂದು ರೀತಿಯಲ್ಲಿ ಭ್ರಷ್ಟರ ರಕ್ಷಣೆಗಿರುವಂತಹ ಸಂಘ. ಇವತ್ತು ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸರ್ಕಾರಿ ನೌಕರರು ಭ್ರಷ್ಟಾಚಾರದ ಕೇಸ್ಗಳಲ್ಲಿ ಒಳಗಡೆ ಹೋಗ್ತಾ ಇದ್ದಾರೆ. ಅವ್ರು ಯಾವತ್ತಾರು ಒಂದು ದಿವಸ ಸಭೆ ಮಾಡಿ, ಆಂತರಿಕವಾಗಿ ಸಭೆ ಮಾಡಿ ಠರಾವ್ ಮಾಡಿದಾರ ಸರ್ಕಾರಿ ನೌಕರರ ಘನತೆಯನ್ನ ಎತ್ತಿಡಿಯುವಂತ ಕೆಲಸವನ್ನ ಸರ್ಕಾರಿ ನೌಕರರು ಮಾಡಬೇಕು, ಲಂಚ ತೆಗೆದುಕೊಳ್ಬಾರ್ದು, ಜನರನ್ನ ಸತಾಯಿಸಬಾರ್ದು ಅಂತ. ಅಂತಹ ಒಂದು ಸರ್ಕಾರಿ ನೌಕರರ ಸಂಘ ಹೋಗಿ ಸರ್ಕಾರಕ್ಕೆ ಒಂದು ಲೆಟರ್ ಕೊಟ್ಟ ತಕ್ಷಣ ಇವರು ಸರ್ಕಾರ ನಿಮಗೆ ತೋರಿಸ್ತಾ ಇದೀವಲ್ಲ, ಆ ಎರಡು ಆದೇಶಗಳನ್ನ ಗಮನಿಸ್ತಾ ಇದ್ದೀರಾ. ಒಂದು, ಜನರು ಆಕ್ರೋಶ ವ್ಯಕ್ತಪಡಿಸುವಂತ ಆದೇಶ. ಭ್ರಷ್ಟಾಚಾರಗಳಿಗೆ ಸಿಂಹ ಸ್ವಪ್ನವಾಗಬೇಕಾಗಿದ್ದಂತ ಸರ್ಕಾರ ಭ್ರಷ್ಟಾಚಾರವನ್ನ ತಡೆಯುವಂತವ್ರಿಗೆ ಸಿಂಹ ಸ್ವಪ್ನ ಆಗ್ಲಿಕ್ಕೆ ಹೊರಟಿತ್ತು. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ನಾನು ಹೇಳ್ತಾ ಇದ್ದೆ, ಭ್ರಷ್ಟಾಚಾರಿಗಳಿಗೆ ಸಿಂಹ ಸ್ವಪ್ನ ಆಗ್ಬೇಕು ಅಂತ ಸರ್ಕಾರ ರಾಜ್ಯದಲ್ಲಿ, ಆದ್ರೆ ಇವರು ಭ್ರಷ್ಟಾಚಾರಿಗಳ ವಿರುದ್ಧ ಹೋರಾಡುವಂತವರ ಅವರಿಗೆ ಸಿಂಹ ಸ್ವಪ್ನ ಆಗ್ಲಿಕ್ಕೆ ಹೊರಟಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ನಾ ಕಾವುಂಗ ನಾ ಕಾನೇ ದೂಂಗ ಅಂತ. ಇಲ್ಲಿ ಹೆಂಗಿದೆ ಸರ್ಕಾರ ಅಂದ್ರೆ, ನಾನು ಹೊಡಿತೀನಿ, ನೀನು ಚೆನ್ನಾಗಿ ಹೊಡ್ಕ, ನಿನ್ಗೆ ಯಾವುದೇ ರೀತಿಯಲ್ಲಿ ಅಡೆತಡೆ ಆಗ್ಬಾರ್ದು ಅನ್ನುವಂತ ರೂಲ್ಸ್ ತಂದು ಎಡವಟ್ಟನ್ನ ಮಾಡಿಕೊಂಡು ಎಲ್ಲರ ಕೈಲೂ ಛೀಮಾರಿ ಹಾಕ್ಸ್ಕೊಂಡು ಈಗ ಚೇಂಜ್ ಮಾಡ್ಕೊಂಡಿದ್ದಾರೆ. ಖಂಡಿತವಾಗಿಯೂ ಪೃಥ್ವಿರಾಜ್ ಹಾರನಹಳ್ಳಿ, ವಿಧಾನಸೌಧದ 3ನೇ ಮಹಡಿಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ವಿಶೇಷಾಧಿಕಾರಿಗಳ 3 ಕೊಠಡಿಗಳಿದ್ದಾವೆ. ಇವರ ಕೆಲಸ ಏನು ಅಂತ ಯಾರು ಕೇಳಿದ್ರು ಕೂಡ ವಿಧಾನಸೌಧ ಗೋಡೆ ಕೂಡ ಮಾತಾಡ್ತವೆ. ಇದರ ಬೆನ್ನಲ್ಲೇ ಏನು ಸರ್ಕಾರಿ ಕಚೇರಿಗಳಿರ್ಬೋದು, ಅದು ಸಚಿವರ ಕಚೇರಿಗಳಿರ್ಬೋದು, ಸಚಿವಾಲಯಗಳ ಕಚೇರಿಗಳಿರ್ಬೋದು, ಇವೆಲ್ಲವೂ ಕೂಡ ಪಾರದರ್ಶಕತೆ ಇರಬೇಕು ಅಂತೇಳಿ CC ಕ್ಯಾಮ್ರಾವನ್ನು ಅಳವಡಿಸಬೇಕಂತೇಳಿ ಈಗಾಗಲೇ ಚರ್ಚೆ ಆಗ್ತಿರುವಂಥದ್ದು. ಚರ್ಚೆ ನಡುವೆ ಈಗಾಗಲೇ ಮತ್ತೊಂದು ಕಡೆ ಈ ಸರ್ಕಾರಕ್ಕೆ 40% ಸರ್ಕಾರ ಅಂತೇಳಿ ಗಂಭೀರ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಈ ಆರೋಪದ ನಡುವೆ ಕೂಡ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರ ಷಡಕ್ಷರ ಅವರು ಕೊಟ್ಟಂತ ಮನವಿಯನ್ನು ಪುರಸ್ಕರಿಸಿ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಮತ್ತು ಫೋಟೋ ಮತ್ತು ವಿಡಿಯೋವನ್ನು ಮಾಡಬಂತೇಳಿ ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿತು. ಆ ಸುತ್ತೋಲೆ ರಾಜ್ಯಾದ್ಯಂತ ಆಕ್ರೋಶಕ್ಕೆ ಕಾರಣ ಆಯಿತು, ವಿಪಕ್ಷಗಳ ಟೀಕೆಗೆ ಕಾರಣ ಆಯಿತು, ಸಾರ್ವಜನಿಕ ವಲಯದಲ್ಲೂ ಬಹಳಷ್ಟು ಚರ್ಚೆಗೆ ಕೂಡ ಎಡೆ ಮಾಡಿಕೊಡ್ತು. ಮತ್ತು ಸರ್ಕಾರದ ಈ ನಿರ್ಧಾರ ಎಲ್ಲ ಒಂದು ಕಡೆ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಬೇಕಾಗಿರ್ತಕ್ಕಂಥ ಸರ್ಕಾರ, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡುವ ಮುಖಾಂತರ ಏನು ಸಚಿವಾಲಯದ ಕಚೇರಿಗಳು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಸಚಿವರುಗಳ ಪ್ರೈವೇಟ್ ಸೆಕ್ರೆಟರಿಗಳು ಸೇರಿದಂತೆ ಅನೇಕ ಅಧಿಕಾರಿಗಳಿಗೆ ಲಂಚಾವತಾರಕ್ಕೆ ಅನುಕೂಲ ಮಾಡಿಕೊಡುವಂತ ಆದೇಶವನ್ನು ಹೊರಡಿಸಿತು. ಆ ಮುಖಾಂತರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಯಾವ ಮಟ್ಟಕ್ಕೆ ಇದೆ ಮತ್ತು ಯಾವ ರೀತಿ ಸರ್ಕಾರ ನಡೀತಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಕೂಡ ಆಗಿತ್ತು, ಕೈಗನ್ನಡಿ ಕೂಡ ಆಗಿತ್ತು. ಇದರ ಬೆನ್ನಲ್ಲೇ ಸಾರ್ವಜನಿಕ ವಲಯದಲ್ಲಿ ಅತಿ ದೊಡ್ಡ ಚರ್ಚೆ ಮತ್ತು ಗ್ರಾಸ ಮತ್ತು ಆಕ್ರೋಶ ಮತ್ತು ಟೀಕೆಗೆ ಕಾರಣ ಆಗಿ ಎಚ್ಚೆತ್ತುಕೊಂಡ ಸರ್ಕಾರ ಬೆಳಿಗ್ಗೆ 3 ಗಂಟೆಯಲ್ಲಿ ಮತ್ತೊಂದು ಆದೇಶವನ್ನ ಮಾಡುತ್ತೆ. ಆ ಆದೇಶ ಏನು ಈ ಒಂದು ಸುತ್ತೋಲೆಯನ್ನು ಹೊರಡಿಸಿತ್ತು, ನಿಷೇಧವನ್ನ
ಏನು ಸುತ್ತೋಲೆ ಹೊರಡಿಸಿತು, ಆ ಸುತ್ತೋಲೆಯನ್ನು ಹಿಂಪಡೆಯುವ ಮುಖಾಂತರ ಸರ್ಕಾರ ಕೊನೆಗಳಿಗೆಯಲ್ಲಿ ಎಚ್ಚೆತ್ತುಕೊಂಡಿರುವಂಥದ್ದು. ಆ ಮುಖಾಂತರ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕಾಗಿರ್ತಕ್ಕಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಷಡಕ್ಷರಯ್ಯ ಕೊಟ್ಟಂತ ಮನವಿಯನ್ನು ಪುರಸ್ಕರಿಸಿ ಸಾರ್ವಜನಿಕರಿಗೆ ಫೋಟೋ ಮತ್ತು ವಿಡಿಯೋ ಮಾಡಲಿಕ್ಕೆ ನಿರ್ಬಂಧವನ್ನು ಏರಿ ಹೊಸ ಆದೇಶವನ್ನು ಮಾಡಿರುವಂತದ್ದು ನಾಚಿಕೆಗೇಡಿನ ಸಂಗತಿ ಅನ್ನೋದು ಇದೀಗ ಜನಪ್ರತಿನಿಧಿಗಳು ಸೇರಿದಂತೆ ಅನೇಕರಲ್ಲಿ ಚರ್ಚೆ ಆಗ್ತಿರುವಂತ. ಚಿದಾನ್ ಪಟೇಲ್ ಇದನ್ನ ಸಮರ್ಥನೆ ಮಾಡ್ಕೊಳಕ್ ಹೊರಟಿದ್ರಲ್ಲ, ಫೋಟೋ ಬ್ಯಾನ್ ವಿಚಾರ ನನ್ ಗಮನಕ್ಕೆ ಬಂದಿರಲಿಲ್ಲ, ಗೊತ್ತಾದ ತಕ್ಷಣ ಹಿಂಪಡ್ದೆ ಅಂದ್ರೆ ಏನ್ ಕೆಲಸ ಮಾಡ್ತಾ ಇದ್ದಾರೆ ಇವರು ಅಂತ. ಇಂಥ ಪ್ರಮುಖ ನಿರ್ಧಾರಗಳು ಮುಖ್ಯಮಂತ್ರಿಗಳ ಗಮನಕ್ಕಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಯಾರಿಗೆ ಇವ್ರು ಅಂದ್ರೆ ಕಣ್ಣನ್ನು ಮುಚ್ಚಲಿಕ್ಕೆ ಹೊರಟಿದ್ದಾರೆ ಅಂತ ಇವರು ಯಾರಿಗೂ ಗೊತ್ತೇ ಆಗಲ್ಲ ಅಂತ ಹೇಳಲಿಕ್ಕೆ ಹೊರಟಿದಾರ. ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಇವ್ರದ್ದು. ಪೃಥ್ವಿರಾಜ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಮತ್ತು ಅವರ ಸರ್ಕಾರದ ವಿರುದ್ಧ 40% ಸರ್ಕಾರ ಅಂತ ಕಾಂಟ್ರಾಕ್ಟ್ ಸಂಘದರು ಕೂಡ ಗಂಭೀರ ಆರೋಪವನ್ನು ಮಾಡಿದ್ರು. ಆರೋಪ ಮಾಡಿದ್ರು ಕೂಡ ಇದುವರೆಗೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ, ಯಾವುದೇ ರೀತಿ ತನಿಖೆ ಕೂಡ ಆಗಿಲ್ಲ. ಒಂದು ಭಾಗ. ಮತ್ತೊಂದು ಕಡೆ ಗುತ್ತಿಗೆ ಸಂತೋಷ್ ಕೂಡ ಸಚಿವರೊಬ್ಬರ ಮೇಲೆ 40% ಆರೋಪ ಮಾಡಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಆತ್ಮಹತ್ಯೆ ನಂತರ ಸಚಿವರು ರಾಜೀನಾಮೆ ಕೊಟ್ಟರು. ಬಹುಶಃ ಇದು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ಬರಲಿಲ್ಲ, ಕೊನೆ ಗಳಿಗೆಯಲ್ಲಿ ಬಂತು ಅಂತ ಕಾಣುತ್ತೆ. ಅದೇ ರೀತಿ ರಾಜ್ಯದ ಪ್ರತಿಯೊಂದು ಚಟುವಟಿಕೆಗಳು, ಇಂಥ ಚಟುವಟಿಕೆಗಳು ಮುಖ್ಯಮಂತ್ರಿಗಳ ಗಮನಕ್ಕೆ ಬರುತ್ತೆ. ಆದರೆ ಇದೀಗ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ರೀತಿಯಲ್ಲಿ ಇದೀಗ ಆದೇಶವನ್ನು ಹಿಂಪಡೆದಿರುವಂತದ್ದು. ತಮ್ಮ ಮುಖಕ್ಕೆ ಈಗ ಕೆಸರು ಎರಚಿದ್ರಿಂದ ಆ ಕೆಸರನ್ನು ಒರೆಸ್ಕೊಳ್ಳಿಕ್ಕೆ ಅವರಿಗೆ ಈ ರೀತಿ ವಾಮ ಮಾರ್ಗದ ಹೇಳಿಕೆಗಳನ್ನು ಕೊಡ್ತಿರುವಂತದ್ದು. ಒಟ್ಟಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಯಾವ ರೀತಿ ನಡೀತಿದೆ ಮತ್ತು ಅದರ ಸರ್ಕಾರದ ಕಾರ್ಯವೈಖರಿ ಏನು ಅನ್ನೋದು ಈ ಒಂದು ಆದೇಶ ನಮಗೆ ಸಾಕು ಅಂತ ಹೇಳ್ಬೋದು. ಯಾಕಂದ್ರೆ ಈ ಆದೇಶದ ಮುಖಾಂತರ ಈ ಸರ್ಕಾರದ ವಸ್ತುಸ್ಥಿತಿ ಏನನ್ನೋದು ಗೊತ್ತಾಗಲಿದೆ. ಆರ್ನಳ್ಳಿ. ಎಸ್ ಚಿದಾನ್ ಪಟೇಲ್, ಮತ್ತೊಂದು ಕೊನೆಯದಾಗಿ ಇವರು ಸರ್ಕಾರದ ಮುಖವಾಡ ಕಳಿಸಿದ ರೀತಿಯಲ್ಲೇ ಕಾಣಿಸ್ತಾ ಇರುವಂತದ್ದು. ಇನ್ನೊಂದು ಏನಂದ್ರೆ ಪಂಜಾಬ್ನ ನಿರ್ಧಾರಗಳು, ಅಲ್ಲಿನ ಸರ್ಕಾರದ ನಿರ್ಧಾರ ಇತ್ತು, ಅವ್ರ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಭ್ರಷ್ಟಾಚಾರ ಕಡಿವಾಣ ಹಾಕ್ಲಿಕ್ಕೆ ವಾಟ್ಸಪ್ ನಂಬರ್ ಬಿಟ್ರು. ನೀವು ಎಲ್ಲಾದ್ರೂ ₹1 ಎಕ್ಸ್ಟ್ರಾ ಕೊಟ್ರು ವಿಡಿಯೋ ಮಾಡಿ ಕಳಿಸಿ ನಮ್ಗೆ, ಆ ಕೂಡಲೇ ಕ್ರಮ ಕೈಗೊಳ್ತೀವಿ ಅಂತ. ಅಂತ ದಿಟ್ಟತನವನ್ನಂತೂ ಪ್ರದರ್ಶನ ಮಾಡ್ಲಿಕ್ಕೆ ಆಗಲ್ಲ ಈ ಸರ್ಕಾರಕ್ಕೆ. ಅಟ್ಲೀಸ್ಟ್ ಆ ಸರ್ಕಾರಿ ಕಚೇರಿಗಳಲ್ಲಿ CCTV ಹಾಕ್ಸಾದ್ರೂ ಇಂಥ ನಿರ್ಧಾರಗಳನ್ನ ಕೈಗೊಂಡಿದ್ರೆ ಮೆಚ್ಚಬಹುದಿತ್ತು. ಏನು ಇಲ್ದಲೆ ಇಂಥ ಎಡವಟ್ಟಿನ ನಿರ್ಧಾರ ತಗೊಂಡ್ರೆ ಈ ಸರ್ಕಾರ ನೆಕ್ಸ್ಟ್ ಹೆಂಗ್ ಎಲೆಕ್ಷನ್ ಫೇಸ್ ಮಾಡುತ್ತೆ ಅಂತ. ಒಟ್ಟಾರೆ ಇವರಿಗೆ ಜನರು ಅಂತ ಹೇಳಿದ್ರೆ ಇವರಿಗೆ ಮೂರ್ಖರ ತರ ಕಾಣ್ತಿದ್ದಾರೆ. ಸರ್ಕಾರಿ ಕಚೇರಿಗಳಲ್ಲಿ ಫೋಟೋ ಮತ್ತು ವಿಡಿಯೋ ಮಾಡಬೇಡಿ ಅನ್ನೋ ಮುಖಾಂತರ ಸರ್ಕಾರ ಎಲ್ಲೊಂದ್ ಕಡೆ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡ್ತಿರುವಂಥದ್ದು, ಭ್ರಷ್ಟಾಚಾರಕ್ಕೆ ಮತ್ತಷ್ಟು ಪ್ರೋತ್ಸಾಹವನ್ನು ಕೊಡ್ತಿರುವಂಥದ್ದು. ದೆಹಲಿ ಮತ್ತು ಪಂಜಾಬ್ ಸರ್ಕಾರಗಳಲ್ಲೂ ಸರ್ಕಾರಿ ಕಚೇರಿಗಳಲ್ಲಿ ಏನಾದರೂ ನಿಮಗೆ ಭ್ರಷ್ಟಾಚಾರದ ವಾಸನೆ ಹೊಡೆದ್ರೆ, ದುಡ್ಡು ಕೇಳಿದ್ರೆ ನಮಗೆ ವಾಟ್ಸಪ್ ಮಾಡಿ ವಿಡಿಯೋ ಕಾಲ್ ಮಾಡಿ ಕಳಿಸಿ ಅಂತ ಹೇಳಿ ಒಂದ್ ಕಡೆ ಆದೇಶವನ್ನು ಮಾಡ್ತಾರೆ. ಆದ್ರೆ ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೂ ಒಳಗಡೆ ಬಿಡಬೇಡಿ, ಯಾರು ಎಷ್ಟು ಬೇಕಾದ್ರೂ ತಿನ್ಲಿ, ಯಾರು ಎಷ್ಟು ಬೇಕಾದ್ರೂ ಲಂಚ ಮಾತಾಡ್ಲಿ, ಯಾರು ಎಷ್ಟು ಬೇಕಾದ್ರೂ ವ್ಯವಹಾರ ಮಾಡ್ಲಿ ಅಂತ ಹೇಳಿ ಏನು ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು. ಇದು ಎಲ್ಲ ಒಂದ್ ಕಡೆ ಬಸವರಾಜ ಬೊಮ್ಮಾಯಿ ಸರ್ಕಾರಕ್ಕೆ ಹಿಡಿದ ಕೈಗನ್ನಡಿ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತೆ ಸಿಎಂ ಆಗುವ ಆಸೆ ಬಿಚ್ಚಿಟ್ಟ ಸಿದ್ದರಾಮಯ್ಯ, ಇನ್ನೊಮ್ಮೆ ಗೆದ್ರೆ ಸಾಲ ವಿದ್ಯುತ್ ಬಿಲ್ ಮನ್ನಾ ಮಾಡ್ತೀನಿ, ಇನ್ನೊಂದ್ ಸಾರಿ ಬಂದ್ರೆ 0 ಮಾಡ್ತೀನಿ ಅಂತ ಹೇಳಿದ್ದಾರೆ ವಿರೋಧ ಪಕ್ಷ ನಾಯಕರಾಗಿರುವಂತ ಸಿದ್ದರಾಮಯ್ಯನವರು. ಮತ್ತೆ ಸಿಎಂ ಆಗುವಂತ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ. ಇನ್ನೊಮ್ಮೆ ಗೆದ್ರೆ ಸಾಲ ಮತ್ತೆ ವಿದ್ಯುತ್ ಬಿಲ್ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವರು ವಿರೋಧ ಪಕ್ಷ ನಾಯಕರು ಕೊಟ್ಟಿರುವಂತ ಹೇಳಿಕೆ ಅದು ಸಿದ್ದರಾಮಯ್ಯನವರು. ಬಾಗಲಕೋಟೆಯಲ್ಲಿ ನೇಕಾರ ಮುಖಂಡರಿಂದ ಇವರನ್ನು ಭೇಟಿ ಮಾಡಲಾಗಿತ್ತು. ಭೇಟಿ ವೇಳೆ ಸಾಲ ಮನ್ನಾಕ್ಕೆ ಮನವಿಯನ್ನ ಮಾಡಿದ್ದಾರೆ ಮುಖಂಡರು. ನಾವು ಗೆದ್ರೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೇ ಬಿ ಇದು ಎಲ್ಲ ರೈತರ ಸಾಲ ಅಥವಾ ಅವರ ವಿದ್ಯುತ್ ಬಿಲ್ ಅಲ್ಲ ಅಂತ ಕಾಣಿಸುತ್ತೆ. ನೇಕಾರರಿಗೆ ಸಂಬಂಧಪಟ್ಟಿದ್ದಕ್ಕೆ ಮಾತ್ರ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ನಿಮ್ಮನ್ನೇ ನೆನೆಸ್ತಾರೆ ಸರ್ ಇನ್ನೊಂದ್ಸರಿ ಬಂದ್ರೆ 0 ಮಾಡ್ಬಿಡ್ತೀನಿ. ನಿಮ್ಮನ್ನೇ ನೆನೆಸ್ತಾರೆ ಸರ್ ಇನ್ನೊಂದ್ಸರಿ ಬಂದ್ರೆ 0 ಮಾಡ್ಬಿಡ್ತೀನಿ. ನಿಮ್ಮನ್ನೇ ನೆನೆಸ್ತಾರೆ ಸರ್ ಇನ್ನೊಂದ್ಸರಿ ಬಂದ್ರೆ 0 ಮಾಡ್ಬಿಡ್ತೀನಿ. ವೆಲ್ಕಮ್ ಬ್ಯಾಕ್. ರಾಯಚೂರಿನಲ್ಲಿ ಕೃಷ್ಣಾ ನದಿಯಲ್ಲಿ ಪ್ರವಾಹ ಹೆಚ್ಚಾಗ್ತಾ ಇದೆ. ಜೊತೆಗೆ ಮೊಸಳೆ ಹಾವುಗಳ ಕಾಟ ಶುರುವಾಗಿದೆ. ಸೇತುವೆ ಮೇಲೆ ಓಡಾಡ್ತಾ ಇದ್ದಾವೆ ಮೊಸಳೆಗಳು. ನದಿ ತೀರದ ಕಾಡ್ಲೂರು, ಗುರ್ಜಾಪುರ, ಅರಶಿಣಗಿ ಗ್ರಾಮಗಳಲ್ಲಿ ಮೊಸಳೆ ಭೀತಿ ಹೆಚ್ಚಾಗಿದೆ. ಜಾನುವಾರುಗಳ ಮೇಲೆಯೂ ಕೂಡ ಮೊಸಳೆ ದಾಳಿಯನ್ನ ಮಾಡ್ತಾ ಇದೆ. ಮೊಸಳೆಗಳಿಂದ ರೈತರಿಗೆ ಜಮೀನಿಗೆ ಹೋಗ್ಲಿಕ್ಕೂ ಕೂಡ ಭಯವಾಗ್ತಾ ಇದೆ. ಆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದೀವಿ, ಗಮನಿಸ್ತಾ ಇದ್ದೀರಾ.
ಮೊಸಳೆಗಳ ಭಯ ಯಾವ ರೀತಿಯಾಗಿದೆ ಅಲ್ಲಿ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ನದಿ ನೀರು ಹೆಚ್ಚಿನದಾಗಿ ಹರಿತಾ ಇರುವಂತದ್ದು, ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇದಾವೆ. ಈ ಸಂದರ್ಭದಲ್ಲಿ ಮೊಸಳೆಗಳು ಗ್ರಾಮಗಳ ಒಳಗಡೆ ಅಲ್ಲಿರುವಂತ ರೈತರ ಹೊಲ ಗದ್ದೆ ತೋಟಗಳ ಒಳಗಡೆ ನುಗ್ತಾ ಇರುವಂತದ್ದು. ಸೊ ಹೀಗಾಗಿ ಅಲ್ಲಿರುವ ರೈತರಿಗೆ ತೋಟ ಹೊಲ ಗದ್ದೆಗೆ ಹೋಗ್ಲಿಕ್ಕೂ ಕೂಡ ಭಯ ಶುರುವಾಗ್ಬಿಟ್ಟಿದೆ. ಇದೆ ಸರ್, ಬ್ರಿಡ್ಜ್ ಮೇಲೆಲ್ಲ ತಿರುಗಾಡ್ತಾವ್ರ ಅದು ನೈಟ್ ಎಲ್ಲ. ಈ ಒಳೆ ಬಂದ ಟೈಮಿಗೆಲ್ಲ, ಪ್ರವಾಹದ ಟೈಮಿಗೆಲ್ಲ ಸೈಡಿಗೆ ಬಂದ್ಬಿಡ್ತಾರೆ, ಒಡ್ಡಿನ ಸೈಡಿಗೆ. ಗದ್ದೆದವರು ಮೋಟ್ರ್ ಸ್ವಿಚ್ ಆನ್ ಮಾಡೋದಾಗಲಿ ಯಾವುದಕ್ಕೆ ಕೆಲಸಕ್ಕೆ ಬಂದಾಗ ನೈಟ್ ಟೈಮ್ ಸ್ವಲ್ಪ ಭಯ ಸರ್. ಈಗ ಒಡ್ ಸೇರಿಸೇ ಇರ್ತವೆ ಸರ್, ಇಡಲಿ ಮಾಡಲಿ ಅಂತ ಭಯ. ಮನುಷ್ಯರಿಗಾಗಿಲ್ಲ ಸರ್, ಕುರಿ ಆಯಿತು, ಆಕಳ, ದನ ಹಾಗೆ ಸರ್, ಎತ್ತುಗಳಿಗೆ ಹಾಗೆ ಸರ್, ಅವಾಗ ಹಾಗೆ ಸರ್. ಗದ್ದೆ ಬಸಂದಿರು ಕಾವಲಿ ಗದ್ದೆ ಮುಖಾಂತರ ಹಂಗೆ ಎಲ್ಲ ತೆಗ್ಗಿರ್ತಾರೆ ಸರ್ ಊರಾಗ. ತುಂಗಭದ್ರಾ ನದಿಯು ಉಕ್ಕಿ ಹರಿತಾ ಇದೆ. ತುಂಗಭದ್ರಾ ಜಲಾಶಯದಿಂದ ನದಿಗೆ ಅಪಾರ ಪ್ರಮಾಣದ ನೀರು ಬಿಡಲಾಗ್ತಾ ಇದೆ. ಇದರಿಂದಾಗಿ ಕೊಪ್ಪಳ ಜಿಲ್ಲೆಯ ಅನೇಕ ದೇವಾಲಯಗಳ ಸಂಪರ್ಕ ಕಡಿತಗೊಂಡಿದೆ. 9 ಯತಿಗಳ ವೃಂದಾವನಕ್ಕೂ ಸಹ ಸಂಪರ್ಕ ಕಡಿತವಾಗಿದೆ. ಗಂಗಾವತಿ ತಾಲೂಕಿನ ಆನೆಗೊಂದಿ ಬಳಿಯಲ್ಲಿರುವಂಥ ನವ ವೃಂದಾವನ ಗಡ್ಡೆಗೆ ಸಂಪರ್ಕ ಕಡಿತವಾಗಿದೆ. ಈ ಮಧ್ಯೆ ಜುಲೈ 14ರಿಂದ 20ರವರೆಗೆ ಉತ್ತರಾಧಿ ಮಠ ಹಾಗೂ ರಾಯರ ಮಠದವರು ಒಂದೇ ವೃಂದಾವನಕ್ಕೆ 2 ಬಾರಿ ಆರಾಧನೆ ಮಾಡಲಿಕ್ಕೆ ಮುಂದಾಗಿರುವಂಥ ವಿವಾದಕ್ಕೆ ನದಿಯು ಬ್ರೇಕ್ ನೀಡಿದೆ. ಅಂದ ಹಾಗೆ ಇಲ್ಲಿರುವಂಥ ವೃಂದಾವನವನ್ನ ರಘುವರ್ಯ ತೀರ್ಥ ವೃಂದಾವನ ಎಂದು ಉತ್ತರಾಧಿ ಮಠದವರು, ಇದು ಜಯತೀರ್ಥರ ವೃಂದಾವನವೆಂದು ರಾಯರ ಮಠದವರು ವಾದವನ್ನು ಮಾಡ್ತಿದ್ದಾರೆ. ರಾಜ್ಯದ ಹಲವೆಡೆ ಮಳೆ ಆರ್ಭಟ ಮುಂದುವರೆದಿದೆ. ಮಲೆನಾಡು ಭಾಗದಲ್ಲಿ ಕಳೆದ 10 ದಿನಗಳಿಂದ ಸುರಿದಂತ ಮಳೆಯ ಹಿನ್ನೆಲೆಯಲ್ಲಿ ದಾವಣಗೆರೆಯ ಹರಿಹರದ ತುಂಗಭದ್ರಾ ನದಿಯ ನೀರಿನ ಮಟ್ಟ ಹೆಚ್ಚಾಗಿದೆ. ಹರಿಹರದ ಗಂಗಾನಗರದ ಮನೆಗಳು ಜಲಾವೃತವಾಗಿದ್ದಾವೆ. 15ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿರುವಂಥದ್ದು. ಪ್ರತಿ ಬಾರಿ ಕೂಡ ಮಳೆ ಬಂದು ತುಂಗಭದ್ರಾ ನೀರು ಹೆಚ್ಚಾದಾಗಲೆಲ್ಲ ಇದೇ ಪರಿಸ್ಥಿತಿಯಂತೆ ಅಲ್ಲಿ. ಪ್ರತಿ ವರ್ಷ ನೀರು ಬರುತ್ತೆ ಸರ್. ನನಗೆ ಅಂದ್ರೆ ಬೆಳಗ್ಗಿಂದ ಕೆಲಸ ಮಾಡೋಕ್ಕೂ ಮನಸ್ಸಿಲ್ಲ, ಸಾಮಾನು ಎತ್ತಕ್ಕೂ ಮನಸ್ಸು ಬರ್ತಾ ಇಲ್ಲ ಸರ್. ಅಷ್ಟು ಬೇಸರ ಆಗಿಬಿಟ್ಟೈತಿ. ವರ್ಷ ಬರ್ತಾರೆ ದೊಡ್ಡವರು ವಾಶ್ ಮಿಷನ್ ಕೊಡ್ತಾರೆ, ಮರ್ತಿಗೂ ಮನೆಗಳು ನಮಗೆಲ್ಲರೂ ಗುಡ್ಸ್ಲು ಕಟ್ಕೊಂತೀವಿ ನಾವು. ಜಾಗ ತೋರಿಸಿದ್ರೆ ಸಾಕು ನಮಗೆ. ಎಷ್ಟು ಗೋಮಾಳ ಐತಿ, ಗೌರ್ಮೆಂಟ್ನವ್ರು ಅಲ್ಲೇ ಐತಿ ಇಲ್ಲೇ ಐತಿ ಅಂತಾರೆ. ನಮ್ಗೆ ಯಾಕೆ ಸರ್ ಬಡವ್ರಿಗೆ ಮಾಡ್ಕೊಡ್ಬಾರ್ದು? ನಾವು ಏನು ಕೇಳ್ತಾ ಇದ್ದೀವಿ? ಇರೋಕ್ಕೆ ಮನೆ ಅಷ್ಟೇ ತಾನೆ. ನಮಗೇನು ಹೊಲ ಮನೆ ಏನು ಬೇಡ, ನಮ್ಗೆ ಇರೋಕ್ಕೆ ಮನೆ ಬೇಕಷ್ಟೇ. ಈ ಮನೆ ಇಲ್ಲ, ಮಕ್ಕಳು ಶಾಲೆ ಹೋಗವು, ಕರೆಂಟ್ ಇಲ್ಲ. ಪ್ರತಿ ವರ್ಷ ನೀರು ಬರ್ತದೆ ಸರ್. ಎಲ್ಲರೂ ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ ಸರ್. ಏನು ಮಾಡ್ತಾ ಇಲ್ಲ. ನಮಗೆ ಎಲ್ಲರೂ ಜಾಗ ತೋರಿಸ್ರಿ ಅಂತ ಹೇಳಿದ್ ನಮಗೆ ಅಷ್ಟು ಬೆಳಗ್ಗೆನ ಸರ್ ಗಂಜಿ ಕೇಂದ್ರ ಎಲ್ಲ ಊಟ ಎಲ್ಲ ಇದು ಮಾಡಿದ್ದಾರೆ. ಊಟ ಮಾಡೋಕ್ಕೂ ಮನ್ಸು ಬರ್ತಾ ಇಲ್ಲ ಸರ್. ಎಲ್ಲ ಮನೆಗಳು ಹಿಂಗಾಗ್ತವೆ ವರ್ಷ ಸರ್. ನಮಗೆ ಈ ಥರ ಹಳ್ಳ ಬರ್ತಿತ್ತೆ. ನಮ್ಮ ಮಕ್ಕಳು ಶಾಲೆ ಹೋಗಿಲ್ಲ, 2 ದಿವಸ ಆಯಿತು. ಗಂಜಿ ಕೇಂದ್ರ ಕರ್ಕೊಂಡು ಹೋಗ್ತಾರೆ ಸರ್, ಮತ್ತು ಅಲ್ಲಿಂದ ಕರ್ಕೊಂಬಂದು ಬಿಡ್ತಾರೆ. ನಮಗೆ ಮುಂದಿನ ಪರಿಹಾರ ಏನು ಸರ್? ನಮಗೆ ಇರೋಕ್ಕೆ ಕರೆಂಟ್ ಇಲ್ಲ, ಮನೆಯಲ್ಲಿ ಕುಡಿಯೋಕೆ ನೀರಿಲ್ಲ, ಏನಿಲ್ಲ. ಗಂಜಿ ಕೇಂದ್ರ ಕರ್ಕೊಂಡು ಹೋಗ್ತಾರೆ ಸರ್, ಬಿಡ್ತಾರೆ, ಮತ್ತು ಆಮೇಲೆ ಕರ್ಕೊಂಬರ್ತಾರೆ. ಮಕ್ಳಿಗೆ 8 ದಿವಸ ಆಯ್ತು ಶಾಲೆ ಕಳಿಸಿಲ್ಲ, ಏನಿಲ್ಲ. ನಮಗೆ ಎಲ್ಲರೂ ಸೈಟ್ ಕೊಟ್ಟರೆ ನಾವು ಒಂದು ಸ್ವಲ್ಪ ಜಾಗ ಗುಡಿಸ್ಲು ಹಾಕೊಂಡಿರ್ತೀವಿ ಸರ್. ಈ ಥರ ಹಳ್ಳ ಬಂದಿತ್ತು ಸರ್. ನೋಡಿರಿ ಸರ್, ಈ ಕಡೆ ನಮ್ಗೆ ಭಾಳ ಕಷ್ಟ ಆಗಿತ್ತು ಸರ್. ಗಂಜಿ ಕೇಂದ್ರಲ್ಲಿ ನೋಡ್ಕೊಂತಾರೆ ನಮಗೆ ಚೆನ್ನಾಗಿ. ಓಟ್ ಹಾಕ್ಬೇಕಾರೆ ನೀವು ಬರ್ಯಮ್ಮ ಅಂತ ಕೈಕಾಲು ಬೀಳ್ತಾರೆ ಸರ್. ಓಟ್ ಹಾಕೊಂಡು ನಿನ್ನೆ ರಾತ್ರಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ತಹಸೀಲ್ದಾರು ಮತ್ತು ADC ಅವರು ರಾತ್ರಿ 13 ಮನೆಯನ್ನು ನಮ್ಮ APMCಯಲ್ಲಿ ಆರೈಕೆ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದೀವಿ. ಟೋಟಲ್ ಒಂದು 35 ಜನ ಅಲ್ಲಿದ್ದಾರೆ. ಮತ್ತು ಇವತ್ತು ಆಲ್ರೆಡಿ ಜಾಸ್ತಿ ನೀರಿನ ಫ್ಲೋ ಜಾಸ್ತಿ ಆಗಿರೋದ್ರಿಂದ 30 ಮನೆಯವರೆಗೂ ಗುರುತು ಮಾಡಿಕೊಂಡಿವಿ. ಮತ್ತೇನಾದರೂ ಸ್ವಲ್ಪ ಜಾಸ್ತಿ ಆದರೆ ಅವ್ರನ್ನೂ ಕೂಡ ಇವತ್ತು ಅಲ್ಲಿಗೆ ಶಿಫ್ಟ್ ಮಾಡೋ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ. ಬೇರೆ ವ್ಯವಸ್ಥೆ ಸರ್ಕಾರಕ್ಕೆ ಆಲ್ರೆಡಿ ಪ್ರಸ್ತಾವನೆ ಹೋಗಿದೆ. ಜಿಲ್ಲಾಧಿಕಾರಿಗಳು, ಶಾಸಕರು ಮತ್ತು ನಮ್ಮ ನಗರಸಭೆ ಅಧ್ಯಕ್ಷರು ನಾವುಗಳು ಕಳಿಸ್ಕೊಟ್ಟಿದ್ದೀವಿ. ಯಾದಗಿರಿ ಜಿಲ್ಲೆಯ ಬಸವಸಾಗರ ಜಲಾಶಯದಿಂದ ಭಾರಿ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಹುಣಸಗಿ ತಾಲೂಕಿನ ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ 1,33,188 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಜಲಾಶಯಕ್ಕೆ 1,35,000 ಒಳಹರಿವು ಹೆಚ್ಚಳವಾಗಿದ್ದು ಕೃಷ್ಣಾ ನದಿ ತೀರದಲ್ಲಿ ಆತಂಕ ಮನೆ ಮಾಡಿದೆ. ಉತ್ತರ ಕನ್ನಡದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಅಂಕೋಲ, ಕುಮಟಾ, ಹೊನ್ನಾವರ, ಭಟ್ಕಳ, ಸಿದ್ದಾಪುರ, ಶಿರಸಿ, ಜೋಯಿಡಾ, ಮುಂಡಗೋಡ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇರುವಂಥದ್ದು. ಭಾರಿ ಮಳೆಯಿಂದಾಗಿ ತುಂಬಿ ಹರಿತಾ ಇರುವಂಥದ್ದು ಹಳ್ಳ ಕೊಳ್ಳಗಳು. ಮುರುಡೇಶ್ವರದ ಹಿರೇದೋಮಿಯಲ್ಲಿ ನಾಗಪ್ಪ, ಅಣ್ಣಪ್ಪ, ಹರಿಕಾಂತ ಎಂಬುವರಿಗೆ ಸೇರಿದಂಥ ಮನೆ ಭಾಗಶಃ ಹಾನಿಯಾಗಿದೆ.
ಕಡಲ ಭಾಗದಲ್ಲಿ ಅಬ್ಬರದ ಗಾಳಿ ಮಳೆಗೆ ಮೇಲ್ಛಾವಣಿ ಹಾರಿ ಬಿದ್ದು ನಷ್ಟವಾಗಿದೆ. ರಾಮನಗರದ ಮಾಗಡಿ ರಸ್ತೆಯಲ್ಲಿ ಬೃಹತ್ ಗುಂಡಿ ಕಳೆದ 20 ದಿನಗಳಿಂದ ಮಳೆಯ ಅಬ್ಬರ. ಮಳೆ ನೀರು ತುಂಬಿಕೊಂಡು ನಗರದ ಕೆಂಪೇಗೌಡ ವೃತ್ತದ ಬಳಿ ಘಟನೆ ನಡೆದಿರುವಂತದ್ದು. ರಸ್ತೆ ಬಂದ್ ಮಾಡಿದ್ದಾರೆ ಸ್ಥಳೀಯ ಜನರು. ಲೋಕೋಪಯೋಗಿ ಇಲಾಖೆ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಸ್ತೆಯನ್ನ ಸರಿಪಡಿಸುವಂತೆ ಜನರು ಒತ್ತಾಯವನ್ನು ಮಾಡಿದ್ದಾರೆ. ಹಾಸನದ ಗುರೂರು ಡ್ಯಾಂ ಭರ್ತಿಯಾಗಿದ್ದು ಡ್ಯಾಂನಿಂದ 48,000 ಕ್ಯೂಸೆಕ್ ನೀರು ಬಿಡುವ ಬಗ್ಗೆ ಜನರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಕೆಆರ್ಪೇಟೆ ಭಾಗದಲ್ಲಿ ಹರಿಯುವಂತ ಹೇಮಾವತಿ ನದಿಯಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ನದಿ ದಂಡೆಯಲ್ಲಿರುವಂತಹ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳಲಿಕ್ಕೆ ಸೂಚನೆಯನ್ನ ನೀಡಲಾಗಿದೆ. ನಿನ್ನೆ ಪ್ರವಾಹ ಪೀಡಿತ ಡಿಸಿಗಳ ಜೊತೆ ಮಾತನಾಡಿದ್ದೇನೆ. ಪ್ರವಾಹದ ಬಗ್ಗೆ ಅಗತ್ಯ ಮುಂಜಾಗ್ರತಾ ಕ್ರಮಕ್ಕೆ ಸೂಚಿಸಿದ್ದೇನೆ. ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಪ್ರವಾಹ ಪೀಡಿತ ಡಿಸಿಗಳ ಜೊತೆ ಮಾತನಾಡಿದ್ದೇನೆ, ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸೂಚನೆ ಕೊಟ್ಟಿದ್ದೇನೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟರು. ಆಶ್ರಯ ಕೇಂದ್ರಗಳನ್ನ ತೆರಲಿಕ್ಕೆ ಸೂಚನೆಯನ್ನ ನೀಡಿದ್ದೇನೆ. ಮನೆಗಳು ಬಿದ್ದಲ್ಲಿ ಕೂಡಲೇ ಪರಿಹಾರ ಕೊಡುವಂತೆ ಸೂಚನೆಯನ್ನ ಕೊಟ್ಟಿದ್ದೇವೆ. ಇದಕ್ಕೆಲ್ಲದಕ್ಕೂ ಕೂಡ ಹಣವನ್ನ ಒದಗಿಸಿದ್ದೇನೆ ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಮನೆಗಳನ್ನ ಕಟ್ಟಲಿಕ್ಕೆ 3 ರಿಂದ 5 ಲಕ್ಷ ಮಾಡಿ ಹೆಚ್ಚಿಗೆ ಮಾಡಿರುವಂಥದ್ದು. ಯಡಿಯೂರಪ್ಪನವರು ಇರುವಂತಹ ಸಂದರ್ಭದಲ್ಲೇ ಇದನ್ನ ಜಾಸ್ತಿ ಮಾಡಲಾಗಿತ್ತು. ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ ಬೊಮ್ಮಾಯಿ ಅವರು. ಯಾಕಂದ್ರೆ ಅಲ್ಲಿ SDRF NDRF ನಲ್ಲಿ ಇದ್ದಂಥ ಫಂಡೇ ಬೇರೆ, ಅದಾದ್ಮೇಲೆ ಜಾಸ್ತಿ ಮಾಡಿದ್ದೇ ಬೇರೆ. ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ 5 ಲಕ್ಷ ಮಾಡಿದ್ರು. ಮನೆ ಹಾಳಾಗಿದ್ದಂಥ ಸಂದರ್ಭದಲ್ಲಿ 5 ಲಕ್ಷ ಕೊಡಬೇಕು ಅಂತೆಲ್ಲ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಸಿಎಂ ಬೊಮ್ಮಾಯಿ ಕೂಡ. ಅದನ್ನು ಹೇಳಿದ್ರು ಇವತ್ತು. ಆ ಮಧ್ಯೆ ಪ್ರವಾಹ ಪೀಡಿತ ಡಿಸಿಗಳ ಹತ್ರ ಎಲ್ಲ ಮಾತನಾಡಿದ್ದೇನೆ, ಸೂಚನೆಯನ್ನು ಕೊಟ್ಟಿದ್ದೇನೆ. ಅಲ್ಲಿಯ ಸ್ಥಳೀಯ ನದಿಗಳ ಪ್ರವಾಹ ಎಷ್ಟಿದೆ, ಏನಿದೆ, ಏನು ಮುಂಜಾಗ್ರತಾ ಕ್ರಮ ನದಿ ಪಾತ್ರದ ಪಕ್ಕದಲ್ಲಿರೋರ ಬಗ್ಗೆ ತೆಗೆದುಕೊಳ್ಳಕ್ಕೆ ಹೇಳಿದ್ದೇನೆ. ಮತ್ತು ಆಶ್ರಯ ಕೇಂದ್ರಗಳನ್ನು ಕೂಡಲೇ ತೆಗೆಯೋದಕ್ಕೆ ಹೇಳಿದ್ದೇನೆ. ಮತ್ತು ಮನೆಗಳ ಬಿದ್ದಲ್ಲಿ ಕೂಡಲೇ ಕಾಂಪೆನ್ಸೇಷನ್ ಕೊಡಬೇಕು ಅಂತ, ಕ್ರಾಪ್ ಲಾಸನ್ನು ಕೂಡಲೇ ಸರ್ವೆ ಮಾಡಿ ಕೊಡಬೇಕು. ಇವೆಲ್ಲದಕ್ಕೂ ಕೂಡ ಹಣವನ್ನು ಒದಗಿಸಿದ್ದೇನೆ. ಮತ್ತು ಸುಮಾರು 500 ಕೋಟಿ ರೂಪಾಯಿ ಇನ್ಫ್ರಾಸ್ಟ್ರಕ್ಚರ್ಗೆ ಒದಗಿಸಿದ್ದೇನೆ. ಇದು ಇನ್ಫ್ರಾಸ್ಟ್ರಕ್ಚರ್ ಕೇವಲ ಇಮಿಡಿಯೇಟ್ಲಿ ಅದನ್ನು ರೀಸ್ಟ್ರಕ್ಚರಿಂಗ್ ಮಾಡೋಕ್ಕಷ್ಟೇ, ಮತ್ತು ಪರ್ಮನೆಂಟಾಗಿ ಮಾಡೋದಕ್ಕೆ ಮತ್ತೆ ಬೇರೆ ಕಾರ್ಯಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ. ಅಮರನಾಥ ಯಾತ್ರೆ ಮತ್ತೆ ಬಂದಾಗಿದೆ. ಭಾರಿ ಮಳೆಯಿಂದ ಕೆಲವೆಡೆ ಗುಡ್ಡ ಕುಸಿತ ಆಗ್ತಾ ಇರುವಂತದ್ದು. ಗುಡ್ಡ ಕುಸಿತ ಮಳೆಯಿಂದಾಗಿ ರಸ್ತೆ ಬಂದ್ ಮಾಡಲಾಗಿದೆ. ಅಮರನಾಥ ಯಾತ್ರೆಯಲ್ಲಿ ಯಾವ ರೀತಿಯ ದುರಂತ ಸಂಭವಿಸಿತ್ತು ಅಂತ ನಿಮಗೂ ಕೂಡ ಗೊತ್ತಿದೆ. ಅದಾದ್ಮೇಲೆ ಒಂದ್ 2-3 ದಿನಗಳ ಕಾಲ ಬಂದ್ ಮಾಡಿದ್ರು, ಮತ್ತೆ ಓಪನ್ ಮಾಡಿದ್ರು, ಮತ್ತೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಈಗ ಮತ್ತೆ ಬಂದ್ ಮಾಡಲಾಗಿದೆ. ಅಮರನಾಥ ಯಾತ್ರೆಗೆ ಸಾಗುವಂತ ಎಲ್ಲಾ ಮಾರ್ಗಗಳು ಬಂದ್ ಆಗಿದ್ದಾವೆ. ಭಕ್ತರ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಿರುವಂತದ್ದು ದೇವಸ್ಥಾನ ಆಡಳಿತ ಮಂಡಳಿ. ಜೂನ್ 30ನೇ ತಾರೀಕಿನಿಂದ ಶುರುವಾಗಿತ್ತು ಅಮರನಾಥ ಯಾತ್ರೆ. ಜೂನ್ 30ನೇ ತಾರೀಕು ಕಳೆದ ತಿಂಗಳ ಮಂತ್ ಎಂಡಿಂದ ಶುರುವಾಗಿದ್ದಂಥದ್ದು. 3 ತಿಂಗಳುಗಳ ಕಾಲ ನಡೆಯುತ್ತಾ ಇದು ಅಮರನಾಥ ಯಾತ್ರೆ. ಆದರೆ ಮೆಗಾ ಸ್ಫೋಟದಿಂದ ಒಂದು ದುರಂತ ಸಂಭವಿಸಿತ್ತು. ಅದಾದ್ಮೇಲೆ ಒಂದು 2-3 ದಿನಗಳ ಕಾಲ ಬಂದ್ ಮಾಡಿದ್ರು, ಮತ್ತೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಈಗ ಗುಡ್ಡ ಕುಸಿತ ಇರುವಂತ ಹಿನ್ನೆಲೆಯಲ್ಲಿ ಮತ್ತೆ ಎಲ್ಲಾ ರಸ್ತೆ ಮಾರ್ಗಗಳನ್ನು ಬಂದ್ ಮಾಡಲಾಗಿದೆ. ತುಮಕೂರಿನಲ್ಲಿ ಶಿಕ್ಷಕಿಯರ ನಡುವೆ ಮನಸ್ತಾಪ. ಶಿಕ್ಷಕಿಯರ ಜಗಳ ನೋಡಲಾರದೆ ಶಾಲೆಗೆ ಗ್ರಾಮಸ್ಥರಿಂದ ಬೀಗವನ್ನ ಹಾಕಲಾಗಿದೆ. ಮನಸ್ತಾಪದಿಂದ ಶಾಲೆಗೆ ಬೀಗವನ್ನ ಹಾಕಿದ್ದಾರೆ ಗ್ರಾಮಸ್ಥರು. ತುಮಕೂರಿನಲ್ಲಿ ಶಿಕ್ಷಕಿಯರ ನಡುವೆ ಮನಸ್ತಾಪ ಉಂಟಾಗಿರುವಂಥದ್ದು. ಶಿಕ್ಷಕಿಯರ ಜಗಳ ನೋಡಲಾರದೆ ಶಾಲೆಗೆ ಗ್ರಾಮಸ್ಥರಿಂದ ಬೀಗ ಹಾಕಲಾಗಿರುವಂಥದ್ದು. ಬೀಗ ಹಾಕೋ ಬದಲು ಅವ್ರಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳಿದ್ರೆ ಆಗಿರೋದು ಅಂತ ಕಾಣ್ತದೆ. ಒಂದು ಸ್ವಲ್ಪ ಬೈದ್ ಬುದ್ಧಿ ಹೇಳಿದ್ರೆ, ಯಾಕೆಂದ್ರೆ ಅವ್ರ ಭವಿಷ್ಯ ಅಲ್ಲ, ಶಿಕ್ಷಕಿಯರ ಭವಿಷ್ಯ ಅಲ್ಲ ಅಲ್ಲಿ ಹಾಳಾಗ್ತಿರೋದು, ಮಕ್ಕಳ ಭವಿಷ್ಯ.
ಚಿಕ್ಕ ಸಾರಂಗಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ನಡೆದಿದೆ. ಕಂಪ್ಲೇಂಟ್ ಮಾಡಬೇಕಾಗಿತ್ತು BEO, DDPI, ಅಲ್ಲಿ ತುಮಕೂರು ಬೇರೆ ಶಿಕ್ಷಣ ಸಚಿವರ ಜಿಲ್ಲೆ, ಅವ್ರಿಗೆ ಕಂಪ್ಲೇಂಟ್ ಮಾಡಬೇಕಾಗಿತ್ತು. ಹಿಂಗೆಲ್ಲ ಮಾಡ್ತಾ ಇದ್ದಾರೆ, ಮನಸ್ತಾಪ, ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗ್ತಾ ಇಲ್ಲ ಅಂದಿದ್ರೆ ಸರಿಯಾದ ಕ್ಲಾಸ್ ಆಗಿರೋದು. ಶಾಲೆಗೆ ತಡವಾಗಿ ಬರುವಂತ ಗಂಗಲಕ್ಷ್ಮಮ್ಮ ಹಾಗೂ ಭಾಗ್ಯಮ್ಮ, ಗಂಗಲಕ್ಷ್ಮಮ್ಮ ಹಾಗೂ ಭಾಗ್ಯಮ್ಮ ನಡುವೆ ಜಗಳ ಅಂತೆ. ಅದಕ್ಕೆ ತಡಗ ಯಾಕೆ ಬರ್ತಾರೆ, ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡಬೇಕಾಗಿತ್ತು, ಕಂಪ್ಲೇಂಟ್ ಮಾಡಬೇಕಾಗಿತ್ತು, ಸರಿಯಾಗಿ ತರಾಟೆಗೆ ತೆಗೆದುಕೊಳ್ಬೇಕಾಗಿತ್ತು. ಮಕ್ಕಳಿಗೆ ಪಾಠ ಮಾಡದೆ ಸದಾ ಪರಸ್ಪರ ಜಗಳ ಅಂತೆ. ಪಾಠ ಮಾಡೋಕ್ಕಾಗಲ್ಲ ಅಂದ್ರೆ ಬಿಟ್ಟು ಹೋಗ್ತಾ ಇರಬೇಕು. ಆದ್ರೆ ಇಲ್ಲಿ ಜಗಳ ಆಡ್ಕೊಂಡು ಅದು ಅಲ್ದಲೆ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಲೇಟಾಗಿ ಬೇರೆ ಹೋಗ್ತಾ ಇದ್ರಂತೆ. ಸ್ಕೂಲ್ ಇದು, ನನಗೂ ಸ್ಕೂಲ್ ಮಮತೆ ಇದೆ. ಎಲ್ಲ ಬಡ ಮಕ್ಕಳು ವಿದ್ಯಾರ್ಥಿಗಳು ಎಲ್ಲ ಶ್ರೀಮಂತಲ್ಲ ಒಳ್ಳೆ ಹೋದಾರಂತ ಇಂಟರ್ನ್ಯಾಷನಲ್ ಸ್ಕೂಲ್ ಸೇರಿಸ್ತಾರೆ. ಬಡ ಮಕ್ಕಳು ಅವಿಲ್ಲಿ ಬಡ ಮಕ್ಕಳು ಸ್ಕೂಲಿಗೆ ಹೋಗ್ತವೆ, ಅವ್ರಿಗೆ ವಿದ್ಯಾಭ್ಯಾಸ ಕಲಿಸೋದು ಯಾರು ಮೇಡಮ್ ಇರ್ದು, ಅವರೇ ಬೆಳಗ್ಗೆ ದೂರ ಆಡ್ಕೊಂಡು ಕಿತ್ತಾಕೊಂಡ್ರೆ ಮಕ್ಳಿಗೆ ವಿದ್ಯಾರ್ಥಿ ಯಾರು? ಹಂಗಾಗಿ ಇವತ್ತು ಬಾಗ್ಲ ಹಾಕಿ ನಾನೇ ನೇರವಾಗಿ ನಿಂತು ಇವತ್ತು ಅದಕ್ಕೊಂದು ಪರಿಹಾರ ಕೊಂಡ್ಕೊಂಡಂತ ಇದ್ದೀನಿ. ನೀವು ಮಾಜಿ ಮೆಂಬರ್ಗಳ? ಹೌದು ಸರ್, ಮಾಜಿ ಗ್ರಾಮ ಮೆಂಬರ್. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.